ಜನರೇ ನಮ್ಗೆ ಮದುವೆಯನ್ನ ಮಾಡ್ಬಿಟ್ರು ಅಂತ ಗಾಯಕ ಬೆಳಗುಂದಿ ಅವರು ಮಾಲಾಶ್ರೀ ಅವರ ಒಂದು ರಿಯಲ್ ಲೈಫ್ ನ ಅಂದ್ರೆ ಮದುವೆ ಬಗ್ಗೆ ಒಂದು ಕಥೆಯನ್ನ ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಒಂದು ಉತ್ತರ ಕರ್ನಾಟಕದ ಅಪ್ಪಟ ಪ್ರತಿಭೆ ಆದಂತಹ ಇಲ್ಲಿ ಬಾಳು ಬೆಳಗುಂದಿ ಅವರು ಒಬ್ಬ ಒಳ್ಳೆಯ ಗಾಯಕ, ಆಲ್ಬಮ್ ಸಾಂಗ್ ಹಾಗೆ ಜಾನಪದ ಹಾಡುಗಳ ಮೂಲಕ ಹುಟ್ಟಿಕೊಂಡಿರುವಂತಹ ಒಂದು ಪ್ರತಿಭೆ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದು. ಹೌದು ಸ್ನೇಹಿತರೆ, ಮಿಲಿಯನ್ ಗಂಟಲೆ ವ್ಯೂಸ್ ಗಳನ್ನ ಪಡೆದುಕೊಳ್ಳುವ ಸರ್ದಾರ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಅವರ ಒಂದು ಚಾನೆಲ್ ನಲ್ಲಿ ಹಾಕುವ ಪ್ರತಿಯೊಂದು ಸಾಂಗ್ ಗಳು ಅಂದ್ರೆ ಪ್ರತಿಯೊಂದು ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಮಿಲಿಯನ್ ಗಂಟಲೆ ವ್ಯೂಸ್ ಗಳನ್ನ ಪಡೆಯುತ್ತವೆ. ಹೌದು ಸ್ನೇಹಿತರೆ, ಕೋಟಿಗಟ್ಟಲೆ ವ್ಯೂಸ್ ಗಳನ್ನು ಕೂಡ ಪಡಿತಾ ಇದ್ದಾವೆ. ಅಷ್ಟೊಂದು ಪಾಪ್ಯುಲರ್ ಇರುವಂತಹ ಬಾಳು ಬೆಳಗುಂದಿ ಅವರ ಮದುವೆ ಬಗ್ಗೆ ಒಂದು ರಿಯಲ್ ಕಥೆಯನ್ನ ಹೇಳಿದ್ದಾರೆ. ಸೊ ಈಗ ಜೋಡಿ ನಂಬರ್ 1 ಗೆ ಕೂಡ ಈ ಒಂದು ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಜೋಡಿ ಅವರು ಹೋಗಿದ್ದಾರೆ. ಸೊ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಜೋಡಿ ನಂಬರ್ 1 ಗೆ ಹೋದಂತಹ ಸಂದರ್ಭದಲ್ಲಿ ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಅವರು ಒಂದು ತಮ್ಮ ಮದುವೆಯ ಸತ್ಯಕತೆಯನ್ನ ಬಿಚ್ಚಿಟ್ಟಿದ್ದಾರೆ. ಸೊ ಇಬ್ಬರಿಗೆ ಹೇಗೆ ಲವ್ ಆಯ್ತು, ಇಬ್ಬರನ್ನ ಹೇಗೆ ಮದುವೆ ಆದ್ರು, ಸೊ ಅಂತಕ್ಕಂಥದನ್ನ ಸೊ ಎಲ್ಲದರ ಸಂಪೂರ್ಣವಾದ ಮಾಹಿತಿಯನ್ನ ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಬಾಳು ಬೆಳಗುಂದಿ ಅವ್ರದ್ದು ಇದು 2ನೇ ಮದುವೆ, ಆದರೆ ಆ ಮಾಲಾಶ್ರೀ ಅವ್ರದ್ದು ಇದು 1ನೇ ಮದುವೆ. ಹೌದು ಸ್ನೇಹಿತರೆ, ಬಾಳು ಬೆಳಗುಂದಿ ಅವರು ಈ ಹಿಂದೆ ಒಂದು ಹುಡುಗಿಯನ್ನ ಮದುವೆ ಆಗಿದ್ರು. ಸೊ ಕಾರಣಾಂತರಗಳಿಂದ ಏನಾಯ್ತು ಗೊತ್ತಿಲ್ಲ, ಡೈವೋರ್ಸ್ ಆಗಿತ್ತಂತೆ ಒಂದು ಸುದ್ದಿಗಳು ಇವೆ. ಹೌದು ಸ್ನೇಹಿತರೆ, ಸೊ ಈಗ ಮತ್ತೊಂದು ಮದುವೆ ಅಂದ್ರೆ ಮಾಲಾಶ್ರೀ ಅವರನ್ನ ಮದುವೆ ಆಗಿದ್ದಾರೆ. ಸೊ ಅಷ್ಟಕ್ಕೂ ಹೇಗೆ ಮದುವೆ ಆದ್ವಿ, ನಮ್ಗೆ ಜನರೇ ಮದುವೆಯನ್ನ ಮಾಡಿಸ್ಬಿಟ್ರು. ಸೊ ನಾವಾಗಿ ಮದುವೆ ಆಗೋದಕ್ಕಿಂತ ಜನರೇ ನಮ್ಗೆ ಮದುವೆಯನ್ನ ಮಾಡಿಸ್ಬಿಟ್ರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಹೇಗೆ ಮಾಡಿಸಿದ್ರು ಏನು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಉತ್ತರ ಕರ್ನಾಟಕದ ಜವಾರಿ ಜಾನಪದ ಹೈದ ಅಂತಕ್ಕಂಥದನ್ನ ನಾವು ಬಾಳು ಬೆಳಗುಂದಿ ಅಂತಕ್ಕಂಥದನ್ನ ನಾವು ನೋಡಬಹುದು. ಮಾಲಾಶ್ರೀ ಎಂಬುವರನ್ನ ಮದುವೆ ಆಗಿದ್ದಾರೆ ಇವರು. ಅಸಲಿಗೆ ಮಾಲಾಶ್ರೀ ಅವರು ಜೂನಿಯರ್ ಬಾಳು ಬೆಳಗುಂದಿ ತರ ಡ್ರೆಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಂತೆ. ಮಾಲಾಶ್ರೀ ಹಾಗೆ ಮಾಡಿದ್ದು ಯಾಕೆ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿದೆ ಒಂದು ಸರಿಯಾದ ಉತ್ತರ. ಸರಿಗಮಪ್ಪ ಗಾಯಕ ಬಾಳು ಬೆಳಗುಂದಿ ರಿಯಲ್ ಪತ್ನಿ ಯಾರು ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಅದು ಮಾಲಾಶ್ರೀ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದು. ಉತ್ತರ ಕರ್ನಾಟಕದ ಜವಾರಿ ಗಾಯಕ ಬಾಳು ಬೆಳಗುಂದಿಯ ಪತ್ನಿ ಹೆಸರು ಮಾಲಾಶ್ರೀ. ಸೊ ಜೂನಿಯರ್ ಬಾಳು ಬೆಳಗುಂದಿ ಎಂದೇ ಫೇಮಸ್ ಆಗಿದ್ದವರು. ಹೌದು ಸ್ನೇಹಿತರೆ, ಇವರು ಅಂದ್ರೆ ಮೊಟ್ಟ ಮೊದಲನೇದಾಗಿ ಬಾಳು ಬೆಳಗುಂದಿ ಅವರ ಪತ್ನಿ ಆದಂತಹ ಮಾಲಾಶ್ರೀ ಅವರು ಜೂನಿಯರ್ ಬಾಳು ಬೆಳಗುಂದಿ ಅಂತಕ್ಕಂಥ ಹೆಸರಿನಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಿರ್ತಾರೆ. ಹೌದು ಸ್ನೇಹಿತರೆ, ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲೂ ಕೂಡ ಜೂನಿಯರ್ ಮಾಲಾಶ್ರೀ ಅವರು ಒಂದು ಜೂನಿಯರ್ ಬಾಳು ಬೆಳಗುಂದಿ ಅಂತಕ್ಕಂಥ ಅವ್ರ ತರನೇ ಡ್ರೆಸ್ ಮಾಡ್ಕೊಂಡು, ಸೊ ಅವ್ರ ತರನೇ ಒಂದು ಕೇಸರಿ ಶಾಲ್ ಅನ್ನ ಹಾಕೊಂಡು, ಸೊ ಅವ್ರ ತರನೇ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಅನ್ನ ಆಗ್ತಿರ್ತಾರೆ. ಸೊ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಿರ್ತಾರೆ. ಸೊ ಅದಕ್ಕಾಗಿ ಇವ್ರಿಗೆ ಜೂನಿಯರ್ ಬಾಳು ಬೆಳಗುಂದಿ ಅಂತಕ್ಕಂಥ ಹೆಸರಿನಿಂದ ಫೇಮಸ್ ಆಗ್ತಾ ಬರ್ತಾರೆ. ಉತ್ತರ ಕರ್ನಾಟಕದ ಜನಪದ ಹಾಡುಗಾರರಾದಂತಹ ಗಾಯಕ ಬಾಳು ಬೆಳಗುಂದಿ ಇವರು ಹಾವೇರಿ ಮೂಲದವರು. ಬಾಳು ಬೆಳಗುಂದಿ ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋ ನಲ್ಲೂ ಕೂಡ ಈಗಾಗಲೇ ಸ್ಪರ್ಧಿಸಿದ್ರು. ಸೊ ಇದೆಲ್ಲ ನಮಗೂ ನಿಮ್ಗೂ ಕೂಡ ಗೊತ್ತಿದ್ದಂತ ವಿಷಯ ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ಮೆಲ್ಕು ಹಾಕಬಹುದು. ಉತ್ತರ ಕರ್ನಾಟಕದ ಜವಾರಿ ಶೈಲಿಯ ಗಾಯನದಿಂದ ಗಮನ ಸೆಳೆದಂತವರು ಈ ಬಾಳು ಬೆಳಗುಂದಿ ಅವರು. ಹಲವಾರು ಹಾಡುಗಳನ್ನು ಸ್ವತಃ ತಾವೇ ಬರೆದು ತಾವೇ ಹಾಡಿ ಸೊ ಒಂದು ಪಾಪ್ಯುಲಾರಿಟಿಯನ್ನ ಪಡೆದುಕೊಂಡಂತವರು ಈ ಬಾಳು ಬೆಳಗುಂದಿ ಅವರು. ಇದೀಗ ಬಾಳು ಬೆಳಗುಂದಿ ಜೊತೆ ತಮ್ಮ ಪತ್ನಿ ಮಾಲಾಶ್ರೀ ಜೊತೆಗೆ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಈ ಬಾಳು ಬೆಳಗುಂದಿ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಹೌದು, ಸ್ಪರ್ಧಿಸುತ್ತಿದ್ದಾರೆ ಈ ಒಂದು ಮಾಲಾಶ್ರೀ ಅವರ ಜೊತೆ. ಹೌದು ಸ್ನೇಹಿತರೆ, ಸೊ ಅವರ ರಿಯಲ್ ಕಥೆಯನ್ನ ಒಂದು ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಜೋಡಿ ನಂಬರ್ 1 ವೇದಿಕೆ ಮೇಲೆ ಸೊ ಬಿಚ್ಚಿಟ್ಟಿದ್ದಾರೆ. ಸೊ ಹೇಗೆ ಮದುವೆ ಆದ್ವಿ, ಇಬ್ರು ಹೇಗೆ ಕೂಡಿದ್ವಿ, ಸೊ ಇಬ್ಬರ ನಡು ಪ್ರೀತಿ ಹೇಗೆ ಉಂಟಾಯ್ತು, ಸೊ ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಅವರು ಸ್ವ ಇಚ್ಛೆಯಿಂದ ಸೊ ತಮ್ಮ ಪತ್ನಿಯನ್ನ ಸೊ ಇವರಿಬ್ಬರ ಜೋಡಿ ಬಗ್ಗೆ ಸೊ ಅವರಾಗೆ ಸ್ವತಃ ಹಂಚಿಕೊಂಡಿದ್ದಾರೆ. ಸೊ ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ಅವರ ಜೋಡಿ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ. ಇವರು ಮೊಟ್ಟ ಮೊದಲನೇದಾಗಿ ಎಲ್ಲಿ ಭೇಟಿ ಆದ್ರಪ್ಪ ಅಂತಂದ್ರೆ ಆರ್ಕೆಸ್ಟ್ರಾದಲ್ಲಿ ಭೇಟಿ ಆಗ್ತಾರೆ. ಹೌದು ಸ್ನೇಹಿತರೆ, ಹಾಗೆ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾ ಹೋಗ್ತಾರೆ, ಒಂದು ಆರ್ಕೆಸ್ಟ್ರಾ ಟೈಮ್ ನಲ್ಲಿ ನಾನು ಹಾಡು ಹಾಡಲು ಹೋಗುವಾಗ ಮಾಲಾಶ್ರೀ ಸಹ ಹಾಡು ಹಾಡಲು ಬಂದಿದ್ರು. ಹೌದು ಸ್ನೇಹಿತರೆ, ಯಾಕಂದ್ರೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳ ಮೇಲೆ ಹಲವಾರು ಒಂದು ಸಹ ನಟಿಯರು, ಸಹ ಗಾಯಕರು, ಸಹ ಗಾಯಕಿಯರು ಸೊ ಬಂದಿರ್ತಾರೆ. ಸೊ ಆಗ ಒಂದು ಈ ಮಾಲಾಶ್ರೀ ಅವರು ಒಂದು ಬಾಳು ಬೆಳಗುಂದಿ ಅವರಿಗೆ ಭೇಟಿ ಆಗ್ತಾರಂತೆ. ಹೌದು ಸ್ನೇಹಿತರೆ, ಕಣ್ಣು ಕೂಡಿದಾಗ ಮನಸ್ಸು ಸೇರಿದಾಗ ಎಂಬಂತೆ ನಮ್ಮಿಬ್ಬರ ನಡುವೆ ಲವ್ ಸ್ಟೋರಿ ಶುರು ಆಯ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅವರು ಸಹ ನಮ್ಮ ರಿಲೇಷನ್ ಅನ್ನೋದು ಗೊತ್ತಾಯ್ತು ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ಇಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ಬಾಳು ಬೆಳಗುಂದಿ ಅವರು ಸೊ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗ್ತಾರೆ. ಸೊ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಸೊ ಅವ್ರಿಗೆ ಏನ್ ತಿಳಿಯುತ್ತಪ್ಪ ಅಂತಂದ್ರೆ ಮಾಲಾಶ್ರೀ ಅವರು ಕೂಡ ಬಾಳು ಬೆಳಗುಂದಿ ಅವರ ಒಂದು ಸಂಬಂಧಿಕರು ಅಂದ್ರೆ ರಿಲೇಷನ್ ಆಗಿರ್ತಾರೆ. ಸೊ ಆ ರಿಲೇಷನ್ ಅಂತ ತಿಳಿದ್ಮೇಲೆ ಇನ್ನಷ್ಟು ಒಂದು ಕುತೂಹಲ ಹೆಚ್ಚಾಗುತ್ತೆ. ನಾವಿಬ್ಬರು ಪರಿಚಯವಾಗಿದ್ದು ಆರ್ಕೆಸ್ಟ್ರಾದಲ್ಲಿ, ನಾವಿಬ್ಬರು ಹಾಡಕ್ಕೆ ಹೋಗಿದ್ವಿ, ಫೋನ್ ಕಾಲ್ ಕಾಂಟ್ಯಾಕ್ಟ್ ಆಯ್ತು. ಸೊ ಒಂದು ಬಾಳು ಬೆಳಗುಂದಿ ನಮ್ಮ ಮಾವನ ಮಗ, ಅವ್ರ ಮೇಲೆ ನಂಗೆ ಕ್ರಶ್ ಆಯ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಸೊ ಒಂದು ಮಾಲಾಶ್ರೀ ಅವರು ಒಂದು ಸತ್ಯ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನಾವೊಂದು
ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಹೋದಾಗ ಸೊ ಇಬ್ಬರ ನಡುವೆ ಒಂದು ಭೇಟಿ ಆದ್ಮೇಲೆ ಒಂದು ಕಾಲ್ ಗನ್ನ ಒಂದು ಫೋನ್ ನಂಬರ್ ಅನ್ನ ತೆಗೆದುಕೊಂಡೆ. ಸೊ ಇಬ್ರು ಮಾತನಾಡಿದಾಗ ಗೊತ್ತಾಯ್ತು ಅವರು ನಮ್ಗೆ ರಿಲೇಷನ್ ಅಂದ್ರೆ ನಮ್ಮ ಮಾವನ ಮಗ ಅಂತಕ್ಕಂಥ ಮಾತು ನಮ್ಗೆ ಯಾವಾಗ ತಿಳಿದು ಬಂತು ಅಂತಕ್ಕಂಥ ಮಾತನ್ನ ಇಲ್ಲಿ ಮಾಲಾಶ್ರೀ ಅವರು ಸ್ವತಃ ತಾವೇ ಒಂದು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಇನ್ನು ನಮ್ಗೆ ಜನರೇ ಒಂದು ಮದುವೆಯನ್ನ ಮಾಡ್ಬಿಟ್ರು ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಇಡೀ ಉತ್ತರ ಕರ್ನಾಟಕದ ಜನ ನಾವೆಲ್ಲ ಹೋದರೂ ಗಂಡ ಹೆಂಡತಿ ಅಥವಾ ಲವರ್ಸ್ ಅಂತಾನೆ ಕರಿತಾ ಇದ್ರು. ಸೊ ಹೌದು ಸ್ನೇಹಿತರೆ, ನಾವೆಲ್ಲೇ ಆರ್ಕೆಸ್ಟ್ರಾಗಳಿಗೆ ಹೋದ್ರು ಕೂಡ ನಮ್ಮಿಬ್ಬರನ್ನ ಲವರ್ಸ್ ಅಂತ ಗಂಡ ಹೆಂಡತಿ ಅಂತಕ್ಕಂಥ ಮಾತನ್ನ ಸೊ ಅಭಿಮಾನಿಗಳು ಸೊ ಜನರು ಒಂದು ಯಾವುದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ಈ ರೀತಿಯಾದ ಒಂದು ಹೆಸರಿನಿಂದ ನಮ್ಮಿಬ್ಬರನ್ನ ಕರಿತಾ ಇದ್ರು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಮಾಲಾಶ್ರೀ ಅಂದ್ರೆ ಜೂನಿಯರ್ ಬಾಳು ಬೆಳಗುಂದಿ ತರ ಆಗಿದ್ರು. ನಂತರವೇ ಕೇಸರಿ ಶಾಲು ಹಾಕೊಂಡು ಡ್ರೆಸ್ ಹಾಕೊಂಡು ನಂತರನೇ ಹಾಡನ್ನ ಹಾಡ್ತಾ ಇದ್ರು ಅಂತಕ್ಕಂಥ ಮಾತನ್ನ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತಕ್ಕಂಥ ಮಾತನ್ನ ಪತ್ನಿ ಬಗ್ಗೆ ಬಾಳು ಬೆಳಗುಂದಿ ಅವರು ಸೊ ಈ ಒಂದು ಅಂದ್ರೆ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ನಾವೆಲ್ಲೇ ಹೋದ್ರು ಕೂಡ ಜನ ಸೆಲ್ಫಿ ತೆಗೆದುಕೊಳ್ತಾ ಇದ್ರು. ನಾವಿನ್ನು ಮದುವೆ ಆಗಿರ್ಲಿಲ್ಲ, ಜನರು ನಮಗೆ ಮದುವೆ ಮಾಡ್ಬಿಟ್ರು. ನಂತರ ನಾವು ಮದುವೆಗೆ ಒಪ್ಪಿಕೊಂಡ್ವಿ, ಮನೆಯಲ್ಲೇ ಸುಲಭವಾಗಿ ಒಪ್ಪಲಿಲ್ಲ, ಒಪ್ಪಿಸೋಕೆ ತುಂಬಾನೇ ಕಷ್ಟವಾಯ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಮಾಲಾಶ್ರೀ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಲವ್ ಮ್ಯಾರೇಜ್ ಅಂತಕ್ಕಂತಂದ್ರೆ ಒಂದು ಸ್ವಲ್ಪ ಕಠಿಣ ಒಪ್ಪಿಸೋದು ಮನೆಯಲ್ಲಿ. ಹೌದು ಸ್ನೇಹಿತರೆ, ಸೊ ಆ ರೀತಿಯಾಗಿ ಒಪ್ಪಿಸೋದು ಸ್ವಲ್ಪ ಕಠಿಣ ಅಂತಕ್ಕಂಥದನ್ನ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ನೋಡ್ಕೊಳ್ಬಹುದು. ಸೊ ಆ ತರದ ಒಂದು ಒಪ್ಪಿಸೋ ಕಠಿಣ ರೀತಿಯಲ್ಲಿ ಸೊ ನಾವು ನಮ್ಮ ತಂದೆ ತಾಯಿಯನ್ನ ಹಾಗೆ ನಮ್ಮ ಮಾವನನ್ನ ಒಪ್ಪಿಸಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಬಾಳು ಬೆಳಗುಂದಿ ಅವರು ಸ್ಪಷ್ಟವಾಗಿ ಒಂದು ಮಾಧ್ಯಮದ ಮುಂದೆ ಅಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ನನ್ನ ಜೀವನದಲ್ಲಿ ಬಂದಂತ ಅದೃಷ್ಟವಂತ ಆಕೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಅವಳು ಬಂದ್ಮೇಲೆ ನಾನು ತುಂಬಾ ಬದಲಾಗಿದ್ದೇನೆ, ಅಂದುಕೊಂಡಿದ್ದೆಲ್ಲ ಸಾಧಿಸಿದ್ದೇನೆ, ನಮ್ಗೆ ಮಗ ಕೂಡ ಹುಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಾಳು ಬೆಳಗುಂದಿ ಅವರು ಒಂದು ಖುಷಿಯಿಂದ ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಅವಳು ಬಂದ್ಮೇಲೆ ನಾನು ಸಾಕಷ್ಟು ಹಾಡುಗಳನ್ನ ಹಾಡಿದೆ, ತುಂಬಾನೇ ಹಾಡುಗಳನ್ನ ಬರ್ದೆ. ಸೊ ಅವಳು ಬರೋದಕ್ಕಿಂತ ಮುಂಚೆ ನನ್ನ ಹಾಡುಗಳು ಅಷ್ಟೇನು ವೈರಲ್ ಆಗ್ತಾ ಇರಲಿಲ್ಲ, ಸೊ ಅಷ್ಟೊಂದು ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಅವಳು ಬಂದ್ಮೇಲೆ ನನ್ನ ಪ್ರತಿಯೊಂದು ವ್ಯೂಸ್ ಕೂಡ ಪ್ರತಿಯೊಂದು ವಿಡಿಯೋ ಕೂಡ ಮಿಲಿಯನ್ ಗಂಟಲೆ ವ್ಯೂಸ್ ಗಳನ್ನ ಪಡಿತಾ ಇವೆ, ಮಿಲಿಯನ್ ಗಂಟಲೆ ರೀಚ್ ಗಳನ್ನ ಪಡಿತಾ ಇವೆ, ಸಾವಿರಾರು ಲಕ್ಷ ಗಟ್ಟಲೆ ಲೈಕ್ಸ್ ಗಳು ಬರ್ತಾ ಇವೆ. ಹೌದು ಸ್ನೇಹಿತರೆ, ನನ್ನ ಕೋಟಿ ಗಂಟಲೆ ವೀಕ್ಷಣೆಗಳು ಕೂಡ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಸೊ ಅವಳು ಬಂದ್ಮೇಲೆ ಬಂದಿದ್ದು ಅಂತಕ್ಕಂಥ ಮಾತನ್ನ ಇಲ್ಲಿ ಬಾಳು ಬೆಳಗುಂದಿ ಅವರು ಆ ಒಂದು ವೇದಿಕೆ ಮೇಲೆ ತಮ್ಮ ಮಾಲಾಶ್ರೀ ಅಂದ್ರೆ ತಮ್ಮ ಪತ್ನಿಯ ಮೇಲಿದ್ದ ಪ್ರೀತಿ ಹಾಗೆ ಅವರು ಬಂದಂತ ಒಂದು ಘಟನೆ, ಅವರು ಬಂದಂತ ಸಮಯದಲ್ಲಿ ನಡೆದ ಘಟನೆ ಬಗ್ಗೆ ಮತ್ತೊಮ್ಮೆ ಒಂದು ಮೆಲುಕು ಹಾಕ್ತಾರೆ. ಹೌದು ಸ್ನೇಹಿತರೆ, ನನ್ಗೆ ಅವ್ರ ಕಂಡ್ರೆ ಇಷ್ಟ ಇತ್ತು, ಆದ್ರೆ ಅವರಿಗೆ ನನ್ನ ಮೇಲೆ ಇಷ್ಟ ಇತ್ತು ಇಲ್ವೋ ಗೊತ್ತಿರಲಿಲ್ಲ, ಅದಕ್ಕೆ ಜೂನಿಯರ್ ಬಾಳು ಬೆಳಗುಂದಿ ತರ ಆಡ್ತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆ ಸೀಕ್ರೆಟ್ ಅನ್ನ ಇಲ್ಲಿ ಒಂದು ಆ ಬಾಳು ಬೆಳಗುಂದಿ ಅವರ ಒಂದು ಪತ್ನಿ ಆದಂತ ಮಾಲಾಶ್ರೀ ಅವರು ಒಂದು ಹೇಳ್ತಾರೆ. ನನಗೆ ಬಾಳು ಬೆಳಗುಂದಿ ಅಂದ್ರೆ ತುಂಬಾನೇ ಇಷ್ಟ ಇತ್ತು, ಸೊ ಅವರಿಗೆ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳಿದುಕೊಳ್ಳೋದಕ್ಕೆ ನನಗೆ ಸ್ವಲ್ಪ ದಿನ ತೆಗೆದುಕೊಳ್ತು. ಸೊ ಅದಕ್ಕೆ ನಾನು ಜೂನಿಯರ್ ಬಾಳು ಬೆಳಗುಂದಿ ತರ ಆಕ್ಟ್ ಮಾಡ್ತಾ ಇದ್ದೆ. ಸೊ ಅವ್ರ ತರಾನೇ ಡ್ರೆಸ್ ಹಾಕೊಳ್ಳೋದು, ಅವ್ರ ತರಾನೇ ಮಾತನಾಡೋದು, ಸೊ ಅವ್ರ ತರಾನೇ ಒಂದು ಕೇಸರಿ ಶಾಲ್ ಹಾಕೊಳ್ಳೋದು, ಸೊ ಆ ತರ ಮಾಡ್ತಿದ್ದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೊ ಒಂದು ಅವರು ಮಾಲಾಶ್ರೀ ಅವರು ಆ ಒಂದು ತಮ್ಮ ಗಂಡನಾದ ಬಾಳು ಬೆಳಗುಂದಿ ಅವರ ಪ್ರೀತಿಯ ಬಗ್ಗೆ ಹೇಳ್ತಾರೆ. ಹೌದು ಸ್ನೇಹಿತರೆ, ಇನ್ನು ಅವಳು ಬಂದ್ಮೇಲೆ ನಾನು ತುಂಬಾ ಬದಲಾದೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ನಾನು ಅನ್ಕೊಂಡಿರೋದ್ನೆಲ್ಲ ತುಂಬಾನೇ ಸಾಧಿಸ್ತಾ ಇದ್ದೀನಿ. ಸೊ ಈಗ ಅವಳು ಬಂದ್ಮೇಲೆ ನನ್ನ ಲೈಫೇ ಚೇಂಜ್ ಆಗೋಯ್ತು, ನನ್ನ ಜೀವನದಲ್ಲಿ ಅನ್ಕೊಂಡಿರುವಂತ ಎಲ್ಲಾ ಒಂದು ಕನಸುಗಳನ್ನ ಒಂದೊಂದು ಹಂತಕ್ಕೆ ರೀಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈಗ ನನಗೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಹಾಡಲು ಅವಕಾಶಗಳು ತುಂಬಾನೇ ಸಿಗ್ತಾ ಇವೆ. ಸೊ ಆ ಕಾರಣಕ್ಕಾಗಿ ನಾನು ತುಂಬಾನೇ ಒಂದು ಲಕ್ಕಿ ಅವಳನ್ನ ಪಡೆಯೋದಕ್ಕೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಾಳು ಬೆಳಗುಂದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯಾದ ಮಾತನ್ನು ಕೇಳಿ ಸೊ ಜಡ್ಜಸ್ ಗಳು ತುಂಬಾನೇ ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಹೌದು ಸ್ನೇಹಿತರೆ, ನಿಮ್ಮಿಬ್ಬರ ಜೋಡಿ ತುಂಬಾನೇ ಚೆನ್ನಾಗಿದೆ, ಸೊ ಹೀಗೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಜಡ್ಜಸ್ ಅವರು ಹೇಳಿದ್ರು. ಸೊ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದ್ರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.